ಅಂದ್ರೆ ಅವರು ಇಟ್ಟಿರುವಂತ ಸಬ್ಜೆಕ್ಟ್ ಇಷ್ಟೇ, ಮೂರನೇ ಹಂತ ಶುದ್ಧೀಕರಣ ಎಚ್.ಎನ್.ವಿ ಆಗ್ಬೇಕಾಗಿತ್ತು, ಆಗಿಲ್ಲ, ಮಾಡಿಕೊಟ್ಟಿಲ್ಲ ಅನ್ನೋದ್ರ ಬದಲಿಗೆ ಬೇರೆ ತಾಲೂಕುಗಳಿಗೆ ನೀರನ್ನು ಹರಿಸುವಂತ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಏನ್ ಹೇಳಕ್ ಇಷ್ಟಪಡ್ತಿರ್ತಾರೆ ಸರ್? ಈಗ ಮೂರನೇ ಹಂತ ಶುದ್ಧೀಕರಣ ಆಗ್ಬೇಕು, ನಮ್ದು ಡಿಮ್ಯಾಂಡ್. ನಾನು ಅಸೆಂಬ್ಲಿಯಲ್ಲಿ ಕ್ವಶನ್ ಹಾಕಿದ್ದೆ, ನಂದು ಏನೋ ಕೆಲವು ಪ್ರಾಬ್ಲಮ್ಗಳಿಂದ ಅದು ಕ್ವಶನ್ ರೈಸ್ ಆಗಲಿಲ್ಲ, ಸ್ಟಾರ್ ಆಗಲಿಲ್ಲ. ಅದನ್ನ ಮಾತಾಡಕ್ಕೆ ಅದು ಗಮನ ಸೆಳೆಯೋದ್ರಲ್ಲಿ ಹಾಕೊಂಡಿದ್ದೀನಿ. ಆಗ್ಬೇಕು, ಯಾಕಂದ್ರೆ ಜನರ ಹಿತದೃಷ್ಟಿಯಿಂದ, ಜನರ ಆರೋಗ್ಯ ದೃಷ್ಟಿಯಿಂದ ಮೂರನೇ ಹಂತ ಆಗ್ಲೇಬೇಕು. ಇದನ್ನು ನಾವು ಲಾಸ್ಟ್ ಅಸೆಂಬ್ಲಿಯಲ್ಲೂ ಮಾತನಾಡಿದ್ದೀವಿ. ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡುತ್ತೆ ನಂಬಿಕೆ ಮೇಲೆ ನಾನು ಇದ್ದೆ, ಆದ್ರೆ ಈಗ ಮಾಡಿಲ್ಲ. ನಾನು ನಿನ್ನೆ ಉಸ್ತುವಾರಿ ಸಚಿವರ ಜೊತೆ ಮಾತನಾಡಿದೆ, ನೋಡಪ್ಪ ನಾವು ನೀವು CM ಹತ್ರಕ್ಕೆ ಹೋಗೋಣ, ಅವ್ರ ಮನೆಗೆ ಹೋಗಿ ಮಾತನಾಡೋಣ, ಇಲ್ಲ ಇದಾಗ್ಲೇಬೇಕಿಲ್ಲ ಅಂದ್ರೆ ನಾವು ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ, ಜನರ ಆರೋಗ್ಯ ಪರಿಣಾಮ ಕೆಟ್ಟದ್ದಾಗಿರುತ್ತೆ ಅಂತ ಹೇಳಿದ್ದೀನಿ. ಸರ್, ನನಗೆ ಗೊತ್ತಿರೋ ಮಟ್ಟಿಗೆ ನೆಕ್ಸ್ಟ್ ವೀಕ್ ಎಂಡ್ ಒಳಗಡೆ ನಾನು ಉಸ್ತುವಾರಿ ಸಚಿವರು ನಮ್ಮ ಇವ್ರ ಹತ್ರಕ್ಕೆ ಹೋಗಿ, ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇದಾಗಲೇಬೇಕು ಅಂತ ಬೇಡಿಕೆ ಅಂತೂ ನಾವು ಇಡ್ತೀವಪ್ಪ. ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇದಕ್ಕೆ ಸರ್, ಈಗ ನಾವು ಡಿಮ್ಯಾಂಡ್ ಮಾಡ್ತೀವಿ CM ಸಾಹೇಬರ್ನು, ಅವ್ರು ಅದಕ್ಕೆ ಏನ್ ಹೇಳ್ತಾರೆ ನೋಡ್ಕೊಂಡು ತಮ್ಮ ಜೊತೆ ನಾನು ಮಾತನಾಡ್ತೀನಿ. ನಮ್ದಂತೂ ಆಗ್ಲೇಬೇಕು, ನಾನಂತೂ ಕ್ಲಿಯರ್ ಕಟ್ ಆಗಿದ್ದೀನಿ. ಯಾವ ಸರ್ಕಾರ ಇರಲಿ, ಯಾವ ಸರ್ಕಾರ ಆದ್ರೂ ಇರಲಿ, ಯಾರಾದ್ರೂ ಇರಲಿ, ಯಾವ ಪಕ್ಷ ಆದ್ರೂ ಇರಲಿ, ಜನರ ಆರೋಗ್ಯ ನಮ್ಗೆ ಮುಖ್ಯ. ಇದು ಆಗ್ಬೇಕು. ಯಾಕಂದ್ರೆ ಈಗ ಒಂದು ಕೆರೆಗೆ ನೀರು ತುಂಬಿಸಿದ್ರೆ ಹಸುನು ಬಂದು ಕುಡಿಯುತ್ತೆ, ಎಲ್ಲ ಕುಡಿಯುತ್ತೆ, ಜಾನುವಾರುಗಳ ಮೇಲೆ ಪರಿಣಾಮ ಆಗುತ್ತೆ ಅಂತ ನಾವು ಹೇಳಿದ್ದೀವಿ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ಎಂಡ್ ಒಳಗಡೆ ನಾನು ಉಸ್ತುವಾರಿ ಸಚಿವರು ಹೋಗಿ CM ಜೊತೆ ಮಾತನಾಡೋದು ಖಂಡಿತ. ಮ್ಯಾಕ್ಸಿಮಮ್ ಆಶಾಭಾವನೆಯಿಂದ ಇದ್ದೀನಿ, ಅವ್ರೇನಾದ್ರು ಸಪ್ಲಿಮೆಂಟರಿ ಬಜೆಟ್ ಇಲ್ಲ ಬಜೆಟ್ ರಿಪ್ಲೈಯಲ್ಲಿ ಒಪ್ಪಬಹುದು ಅನ್ನೋಂತ ಆಸೆಯಲ್ಲಿ ನಾನಿದ್ದೀನಿ. ಆಮೇಲೆ ಗಂಟ್ಲಮಲ್ಲಮ್ಮ ಡ್ಯಾಮ್ಗೆ ನೀವು ಅನುದಾನ ಕೇಳಿದ್ರಿ ಸರ್, ಏನಾಯ್ತು? ಆಗಿದೆ, ಆಗ್ಲಿ ಟೆಂಡರ್, ಗಂಟ್ಲಮಲ್ಲಮ್ಮ ಟೆಂಡರ್ ಆಗಿದೆ. ಭೂಪಾಲ್ ರೆಡ್ಡಿ ಅಂತ ಬಳ್ಳಾರಿ ಟೆಂಡರ್ ಆಗಿದೆ. ನಾನು CM DCM ಒಂದು ದಿನಾಂಕ ಕೇಳಿದ್ದೀನಿ. ಐ ಥಿಂಕ್ ಇನ್ನೊಂದು 21 ಈ ತಿಂಗಳೊಳಗಡೆ ಮ್ಯಾಕ್ಸಿಮಮ್ ಅಸೆಂಬ್ಲಿ ಆದ ತಕ್ಷಣ ಗುದ್ಲಿ ಪೂಜೆ ಮಾಡ್ತೀವಿ. ಅವ್ರಿಗಿರುವಂತ ಒಂದು 15 ತಿಂಗಳು ಅವ್ರ ಟೈಮ್ ಕೊಟ್ಟಿರೋದು 2 ವರ್ಷದೊಳಗಡೆ. ಒಂದು 2 ವರ್ಷದೊಳಗಡೆ 15 ತಿಂಗಳಲ್ಲೇ ಕಾಮಗಾರಿ ಅಂತ ಪೂರ್ಣ ಮಾಡ್ತೀನಿ ನಾನು. ಸರ್, 3 ಸಾರಿ ಗೆದ್ದಿರುವಂತ ನೀವು ಈ ಸಾರಿ ಇವರನ್ನ ಏನೋ ಬೇರೆ ಅಡ್ಡದಾರಿ ಮುಖಾಂತರ ಇಳಿಸ್ಬೇಕು, ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಗೊಂದು ಕೆಟ್ಟ ಹೆಸರು ತರುವಂತ ಒಂದು ಪ್ರಯತ್ನ ನಡೆದಿತ್ತು, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜ, ನಾನು ಯಾರಿಗೇ ಅಲ್ಲಿ ನನ್ನ ವಿರುದ್ಧ ಯಾರಿಗಾಗ್ಲಿ, ನಮ್ಮಲ್ಲಿ ಒಬ್ಬ ಶಾಸಕನಾಗಕ್ಕೆ ಜನಾಭಿಪ್ರಾಯ ಮುಖ್ಯನೇ ವಿನಃ ಬೇರೆದಲ್ಲ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಲ ನಾನು ಮಾಡ್ತಾ ಇದ್ದೀನಿ ಕೆಲಸ. ನನ್ನ ಕೆಲಸ ಚೆನ್ನಾಗಿಲ್ವಾ, ನಿನ್ ಜನರ ಹತ್ರ ಹೋಗು, ಸುಬ್ಬಾರೆಡ್ಡಿ ಸರಿ ಇಲ್ಲ, ನೆಕ್ಸ್ಟ್ ನನ್ಗೆ ಓಟ್ ಹಾಕಿ ಅಂತ ಹೇಳಿ ಗೆಲ್ಕೋ, ಸಂತೋಷ. ನಾನು ಬಂದು ಹೂನಾರ ಹಾಕ್ತೀನಿ ನಿಮಗೆ, ನನಗೇನಾತ ಪ್ರಿಡಿಜಿ ಇಲ್ಲ. ನಾನು ಕೇಳೋದು ಸುಮ್ಮನೆ ಹೋಗೋದು. ಈಗ ನೋಡಿ, ನನಗೆ ಒಂದು ಅಸೆಂಬ್ಲಿನ ಒಂದು ಕ್ವಶನ್ ಹಾಕಕ್ಕಾಗಿಲ್ಲ. ಇದು ಯಾರಿಗ ಅನ್ಯಾಯ? ಜನರಿಗೆ ಅನ್ಯಾಯ. ನಾವು ಮಾಡ್ಕೊಂಡು ಜನರಿಗೆ ಅನ್ಯಾಯ ಮಾಡೋಂಥ ಕೆಲಸ ಇತ್ತು. ನಾನು ನಮ್ಮ ವಿರೋಧಿಗಳಿರ್ಬೋದು, ಈಗ ನನ್ನ ಮೇಲೆ ದಾವೆ ಹಾಕಿರುವಂಥ ಅವ್ರಿಗಿರ್ಬೋದು, ಒಂದೇ ಮಾತೆಲ್ಲೋದು, ನಾವು ನೀವು ಜನರ ಹಿತದೃಷ್ಟಿಯಿಂದ ಜನರಿಗೋಸ್ಕರ ಇರಬೇಕು ಅನ್ನೋ ನಮ್ಮ ಸ್ವಂತಕ್ಕೋಸ್ಕರ ನಾನೇನು ಆಸೆ ಪಡ್ತಿಲ್ಲ. ದಯವಿಟ್ಟು ಬನ್ನಿ ನೆಕ್ಸ್ಟ್ ಎಲೆಕ್ಷನ್ಗೆ, ನೀವು ನಿಲ್ಲಿ, ಗೆಲ್ಲಿ, ಸಂತೋಷ. ನೀವು ಗೆದ್ದರೆ ನಾನು ನಿಮ್ಮ ಮಾಧ್ಯಮಕ್ಕೆ ತೆಗೆದ್ರೆ ಖಂಡಿತವಾಗ್ಲೂ ನಾನು ಗಾರ್ಲ್ಯಾಂಡ್ ತಗೊಂಡು ಬಂದು ಹಾಕೋದು ನನ್ನ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡ್ಕೊಂಡಪ್ಪ, ಈ ಭಾಗದ ಜನರ ಕೆಲಸ ಮಾಡ್ಕೊಂಡು ನನ್ನ ಕರ್ತವ್ಯ, ಆ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು.